ಹಲೋ, ವೆಲ್ಕಮ್ ಟು ಶ್ರೀ ಕಿಚನ್. ನಾನಿವತ್ತು ಉಪ್ಪಿಟ್ಟನ್ನ ಹೇಗೆ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ನಾನು ಸ್ಪೆಷಲ್ ಆಗಿ, ರುಚಿಯಾಗಿ, ಡಿಫ್ರೆಂಟ್ ಆಗಿ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ಈ ಉಪ್ಪಿಟ್ಟಿಗೆ ನಾನು ಮೇಯ್ನಾಗಿ ಏನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ, ಟೇಸ್ಟ್ ಬರೋಕ್ಕೆ ಏನು ಕಾರಣ ಅಂದರೆ ಇವೆರಡೆ, ಸಬ್ಬಸ್ಗಿ ಮತ್ತು ಈ ಅವರೆಕಾಳು. ತುಂಬಾ ರುಚಿ ಕೊಡುತ್ತೆ. ಇವಾಗ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೊದಲಿಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಒಂದು 4 ಹಸಿಮೆಣಸನ್ನ ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕೆಲವರು ಮನೇಲಿ ಮಕ್ಕಳಿದ್ರೆ ಅವರು ಅದನ್ನು ಸಪ್ರೇಟಾಗಿ ಎತ್ತಿಡ್ತಾರೆ. ಬಟ್ ಈ ಥರ ಕಟ್ ಮಾಡೋದ್ರಿಂದ ಅದು ಅವ್ರ ಕೈಗೆ ಸಿಗಲ್ಲ, ಈಸಿಯಾಗಿ ತಿಂದುಬಿಡ್ತಾರೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀನಿ. ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ 2 ಕ್ಯಾರೆಟ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಬೇಯುತ್ತೆ ಕೂಡ, ಹಾಗೂ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಅಂದರೆ ರುಚಿಗೆ ನೀವು ಎಷ್ಟು ಬೇಕಾದ್ರೂ ಉಪ್ಪು ಹಾಕೋಬೋದು. ಸೊ ನಾನು ಉಪ್ಪು ತೊಗೊಂಡಿದ್ದೀನಿ. ಅವರೆಕಾಳನ್ನ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಈ ತರಕಾರಿಗಳನ್ನೆಲ್ಲ ಕಟ್ ಮಾಡೋಕ್ಕೂ ಮುಂಚೆನೇ ನಾನು ಅವರೆಕಾಳನ್ನ ಬಿಸಿನೀರಲ್ಲಿ ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಲೋಟ ನಾನು ರವೆ ತೊಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ರವೆ ಫ್ರೈ ಮಾಡಲಿಕ್ಕೆ ಆಯಿಲ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ಉಪ್ಪಿಟ್ಟು ಮಾಡಲಿಕ್ಕೆ ಬೇಕಾಗಿರೋ ಐಟಮ್ಸ್. ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಹಾಗೆ ಆಯಿಲ್ ಬಿಸಿಯಾಗಿದೆ. ಇದಕ್ಕೆ ನಾನು ತೊಗೊಂಡಿರುವಂಥ 1 ಗ್ಲಾಸ್ ರವೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಈ ಕಡೆ ರವೆ ಫ್ರೈ ಮಾಡ್ಕೊಳ್ತಾ ಈ ಕಡೆ ಬಿಸಿ ನೀರನ್ನು ಸಹ ಇಟ್ಕೊಂಡಿದ್ದೀನಿ. ನೀವು ರವೆನ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕಂತ ಇಲ್ಲ, ಹಾಗೆ ಕೂಡ ಫ್ರೈ ಮಾಡ್ಕೋಬೋದು. ಎರಡೂ ಸೇಮ್ ಚೆನ್ನಾಗೇ ಇರುತ್ತೆ. ನಾನು ಇರಲಿ ಅಂತ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಒಂದು 2-3 ಡ್ರಾಪ್ ಅಷ್ಟೇ ನಾನು ಹಾಕಿರೋದು. ನೋಡಿ, ಇದು ಫ್ರೈ ಆಗಿದೆ, ಸಾಕು. ಇವಾಗ ಸಪ್ರೇಟ್ ತೆಗೆದಿಟ್ಕೊಳ್ತೀನಿ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆಗಿದೆ. ಇದಕ್ಕೆ ನಾನು ಫಸ್ಟಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಗ ಬಿಸಿಗೆ ಫ್ರೈ ಆಗಿಬಿಡುತ್ತೆ. ಸೊ ಅದೇ ಕೂಡಲೇ ನಾನು ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಆಗೋ ತನಕ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೀವು ನೋಡ್ಬೋದು, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗಲೇ ನಾನು ಎಷ್ಟು ಉಪ್ಪು ಬೇಕು ಅಂತ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಫಸ್ಟಿಗೆ. ಹಾಗೆ ಇನ್ನೊಂದು ಸ್ವಲ್ಪ, ಅಂದರೆ 1.5 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಈ ಥರ. ಓಕೆ, ಇಷ್ಟ ಆಗಿದ್ರೆ ಸಾಕು. ಇವಾಗ ತರಕಾರಿನ ಆ್ಯಡ್ ಮಾಡ್ಕೋಬೇಕು. ಮೊದಲನೇದಾಗಿ ನಾನು ಬೀನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಸೆಕೆಂಡ್ ಇದನ್ನು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಅವರೆಕಾಳನ್ನ ಕೂಡ ನಾವು ಸೇರಿಸ್ಕೋಬೇಕು. ಒಂದು 2 ನಿಮಿಷ, 2 ಸೆಕೆಂಡ್ ಅಲ್ಲ, ಒಂದು 2 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದು ಬೀನ್ಸ್ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಅದಕ್ಕೋಸ್ಕರ ಒಂದು 2 ನಿಮಿಷ ಈ ಆಯಿಲಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ಲೈಟಾಗಿ ಬೀನ್ಸ್ ಆಯಿಲಲ್ಲಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಅವರೆಕಾಳನ್ನ ಸೇರಿಸ್ಕೋಬೇಕು. ಅವರೆಕಾಳನ್ನ ನಾನು ಮುಂಚೆನೇ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ. ಸೊ ಇವಾಗ ಅದು ನೀಟಾಗಿ ಬೇಗನೆ ಬೇಯುತ್ತೆ ಕೂಡ. ಇವಾಗ ಆಯಿಲಲ್ಲಿ ಬೀನ್ಸ್ ಇದನ್ನೆಲ್ಲ ಒಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸಾಕು. ಇವಾಗ ಇದಕ್ಕೆ ನಾವು ಕ್ಯಾರೆಟ್ನ ಆ್ಯಡ್ ಮಾಡ್ಕೋಬೇಕು. 2 ನಿಮಿಷ ಈ ಥರ ಫ್ರೈ ಮಾಡಿ ಅದೇ ಕೂಡಲೇ ಕ್ಯಾರೆಟ್ನ ಸೇರಿಸ್ಕೋಬೇಕು. ಕ್ಯಾರೆಟ್ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ಲಾಸ್ಟಾಗಿ ನಾನು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಎಲ್ಲ ತರಕಾರಿಗಳು ಮಿಕ್ಸಾಗಿ. ಉಪ್ಪು ಹಾಕಿದ ಮೇಲೆ ಒಂದು 5 ನಿಮಿಷ ಅದು ಫ್ರೈ ಆಗಬೇಕು. ಹಾಗೆ ಉಪ್ಪನ್ನು ನೀಟಾಗಿ ಅದು ಅಬ್ಸರ್ವ್ ಮಾಡಬೇಕು. ಮತ್ತು ಈ ಥರ ತಿರುತ್ತಾ ಇರಿ ಒಂದು 2 ನಿಮಿಷಕ್ಕೂ, ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡುತ್ತೆ. ಇವಾಗ ಆಯಿಲಲ್ಲೇ ಇವೆಲ್ಲನೂ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಆಯಿಲಲ್ಲೇ ಜಸ್ಟ್ ಹೀಗೆ ಮಾಡ್ತಾ ಇರಬೇಕು ಒಂದು 5 ನಿಮಿಷ ಆಗೋಷ್ಟು. ಹಾಗೆ ಉಪ್ಪು ಕೂಡ ಇವಾಗಲೇ ಎಷ್ಟು ಬೇಕು ಅಂತ ಸೇರಿಸ್ಕೋಬೇಕು. ನಾನು ಆಲ್ರೆಡಿ 1.5 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ.
ಮತ್ತು ನಾನು ಇಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. 5 ನಿಮಿಷ ಆಗಿದೆ, ನೋಡ್ಬೋದು ನೀವು, ಸ್ವಲ್ಪ ಫ್ರೈ ಆಗಿದೆ ತರಕಾರಿಗಳೆಲ್ಲ. ಇವಾಗ ಇದಕ್ಕೆ ನಾನೊಂದು ಅರ್ಧ ಓಕೆ ಈ ಸ್ಪೂನಲ್ಲಿ ಒಂದಿಷ್ಟು ಕಾಲು ಅಂತ ತೊಗೋಬೋದು, ಇಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಾಕು ಅಂತ. ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಬಿಡಿ. ಲೈಟಾಗಿ ತರಕಾರಿ ಎಲ್ಲ ಬೆಂದಿದೆ, ಅಂದರೆ 5 ನಿಮಿಷ ನಾವು ಬೇಯಿಸಿದ್ವಲ್ಲ ಆಯಿಲಲ್ಲಿ, ಹಾಗಾಗಿ ಅದು 5 ನಿಮಿಷ ಸ್ವಲ್ಪ ಬೆಂದಿದೆ ತರಕಾರಿ ಎಲ್ಲ. ಇವಾಗ ನಾವು ನೀರು ಸೇರಿಸ್ಕೋಬೇಕು. ನಾನು 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀರನ್ನು ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ 2 ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ. ಒಂದು ಗ್ಲಾಸ್ ಇದರಲ್ಲಿ, ಹಾಗೆ ಸೆಕೆಂಡ್ 2 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಕ್ಕೆ ಬಿಡಬೇಕು. ಇದು ನೀರು ಗುಳ್ಳೆ ಬರಬೇಕು, ಅಲ್ಲಿ ತನಕ ಹಾಗೆ ಬಿಟ್ಬಿಡಬೇಕು. ಬಿಸಿನೀರು ಸೇರಿಸ್ಕೊಂಡಿದ್ರಿಂದ ಬೇಗನೆ ತರಕಾರಿಗಳು ಬೇಯ್ತಾ ಇದೆ. ನೀರು ಕುದೀತಾ ಇದೆ, ನೋಡ್ಬೋದು ನೀರು ಕುದೀತಾ ಇದೆ. ಹಾಗೆ ತರಕಾರಿಗಳು ಕೂಡ ಬೇಯ್ತಾ ಇದೆ. ಒಂದು 5 ನಿಮಿಷ ಆಗಿದೆ. ಇದಕ್ಕೆ ನಾವು ಈಗ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಒಂದು 5 ನಿಮಿಷ ಬಿಡಬೇಕು. ಸಬ್ಬಸಿಗೆ ಸೊಪ್ಪು ಹಾಕಿದ ಮೇಲೆ ಒಂದು 5 ನಿಮಿಷ ನಾವು ಮುಚ್ಚಿಬಿಟ್ಟು ಬೇಯಿಸೋಣ. ಬೇಗ ತರಕಾರಿ ಇನ್ನೂ ಬೇಗ ಬೇಯುತ್ತೆ. ಈಗ ತರಕಾರಿ ಬೆಂದಿದೆಯಾ ನೋಡೋಣ. ಇವಾಗ ತರಕಾರಿ ಬೆಂದಿದೆ, ಇದಕ್ಕೆ ರವೆ ಸೇರಿಸ್ಕೋಬೇಕು. ರವೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇವಾಗ ಕಂಟಿನ್ಯೂಸ್ ಆಗಿ ನಾವು ಇದನ್ನು ತಿರುಗ್ತಾ ಇರಬೇಕು. ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡು ತಿರುಗಬೇಕು. ನೋಡಿ, ಸ್ವಲ್ಪ ಬಿಟ್ಟರು ತಡ ಹಿಡ್ಕೊಬಿಡುತ್ತೆ. ಸೊ ತಿರುಗ್ತಾ ಇರಿ. ಫುಲ್ ಈ ಥರ ತಿರುಗಿದ ಮೇಲೆ ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿ ಒಂದು 2 ಸೆಕೆಂಡ್ ಬಿಟ್ಬಿಡಬೇಕು. ಓಕೆ, 2 ನಿಮಿಷ ಆಗಿದೆ ನೋಡಿ, ಸ್ವಲ್ಪ ಅದು ಉದುರಾಗ್ತಾ ಇದೆ. ಇವಾಗ ಮತ್ತೆ ಈ ಥರ ತಿರುಗಬೇಕು. ಸ್ವಲ್ಪ ಜೋರಾಗಿ ಉರಿ ಇಟ್ಕೊಂಡು ಸ್ಟವ್ ಜೋರು ಮಾಡಿಕೊಂಡು ಈ ಥರ ತಿರುಗಬೇಕು. ಒಂದ್ಸರಿ ಕ್ಲೀನಾಗಿ ಈ ಥರ ತಿರುಗಿಕೊಂಡು ಇವಾಗ ನಾವು ತೊಗೊಂಡಿರುವಂಥ ಅರ್ಧ ನಿಂಬೆಹಣ್ಣು ರಸನ ಹಿಂಡ್ಕೋಬೇಕು. ಅದು ಬೀಜ ಬೀಳಬಾರ್ದು. ಈ ಥರ ಕ್ಲೀನಾಗಿ ಅರ್ಧ ನಿಂಬೆಹಣ್ಣು ಅಷ್ಟೇ ಸಾಕು. ಹಾಕಿ ಆದಮೇಲೆ ಈ ಥರ ಒಂದು 2-3 ನಿಮಿಷ ನೀಟಾಗಿ ತಿರುಗ್ಕೋಬೇಕು. ನೋಡಿ ಎಷ್ಟು ಉದುರಾಗಿ ಚೆನ್ನಾಗಿ ಬಂತು. ಅದಕ್ಕೆ ನೀರನ್ನು ಸ್ವಲ್ಪ ಅರ್ಧ ನೋಡಿಕೊಂಡು ಹಾಕ್ಕೋಬೇಕು. ಅಂದರೆ ರವೆಗೆ 2 ಗ್ಲಾಸ್ ನೀರು ಬೇಕಿದ್ರೆ ಒಂದು ಚೂರು ಜಾಸ್ತಿ ಸೇರಿಸ್ಕೋಬೋದು. ಅದೇ ಥರ ಅಂದರೆ ಈಗ 2 ಗ್ಲಾಸ್ ರವೆ ಹಾಕ್ತೀನಿ ಅಂದರೆ 4 ಗ್ಲಾಸ್ ನೀರು ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನೋಡಿದ್ರಲ್ಲ ಸಬ್ಬಸಿಗೆ ಮತ್ತು ಅವರೆಕಾಳಿಂದ ಹೇಗೆ ಟೇಸ್ಟಿಯಾಗಿ ಉಪ್ಪಿಟ್ಟು ಮಾಡ್ಬೋದು ಅಂತ. ನೆಕ್ಸ್ಟ್ ಟೈಮ್ ಯಾರಾದರೂ ಈ ಉಪ್ಪಿಟ್ಟಿಗೆ ಕಾಂಕ್ರೀಟ್ ಅಂದರೆ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಕೂಡ ಹೇಳಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರ ತಾನೇ? ನೆಕ್ಸ್ಟ್ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ. ಸೊ ನೀವು ಈ ಉಪ್ಪಿಟ್ಟನ್ನು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.